ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಮಧ್ಯೆ ಸಿಎಂ ಮತ್ತು ಡಿಸಿಎಂ ಡೆಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ. ಇಂದಿನಿಂದ 3 ದಿನ ಅರ್ಧ ಸರ್ಕಾರವೇ ಡೆಲ್ಲಿಯಲ್ಲಿ ಬೀಡು ಬಿಡಲಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಸಿಎಂ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದು, ಹೈಕಮಾಂಡ್ ಬದಲಾವಣೆಗೆ ಇಚ್ಛಿಸಿದ್ರೆ 2 ಹೆಸರನ್ನ ಶಿಫಾರಸು ಮಾಡಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕುರ್ಚಿಯನ್ನ ಉಳಿಸ್ಕೊಳಕ್ಕೆ ಅವರು ಡಿ.ಕೆ. ಶಿವಕುಮಾರ್ ಯಾವಾಗ ಕಿತ್ಕೊಂಡ್ಬಿಡ್ತಾರೋ ಅದನ್ನ ಕಾಪಾಡೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಹೋಗ್ತಾ ಇಲ್ಲ. ಕೆಪಿಸಿಸಿ ಕುರ್ಚಿ ಸಿಎಂ ಸೀಟ್ಗೆ ಕುಸ್ತಿ. ಏನಿಲ್ಲ ಅಂದ್ರೂ ಬರೋಬ್ಬರಿ 6 ತಿಂಗಳಿನಿಂದ ರಾಜ್ಯದಲ್ಲಿ ಇದೊಂದೇ ಸುದ್ದಿ ಗಿರಕಿ ಹೊಡೆಯುತ್ತಿದೆ. ಬಹುದಿನಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ಸಹ ಡೆಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದು ಮತ್ತು ಡಿಸಿಎಂ ಮಾತ್ರ ದೆಹಲಿ ಯಾತ್ರೆ ಕೈಗೊಂಡಿಲ್ಲ. ಅರ್ಧ ಕ್ಯಾಬಿನೆಟ್ ಡೆಲ್ಲಿ ಅಂಗಳದಲ್ಲಿ ಬೀಡು ಬಿಟ್ಟಿದ್ದು ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್. ಕೆಪಿಸಿಸಿಗೆ ಲಿಂಗಾಯತ ಖಂಡ್ರೆ ಎಸ್ಟಿ ಸತೀಶ್ ಶಿಫಾರಸು ಸಾಧ್ಯತೆ. ವಕ್ಫ್ ತಿದ್ದುಪಡಿ ಮಸೂದೆ ಗದ್ದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಳುಗಿದ್ದು, ಇವತ್ತು ರಾತ್ರಿ ಅಥವಾ ನಾಳೆ ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ಮಾಡೋ ಸಾಧ್ಯತೆ ಇದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಪ್ರತ್ಯೇಕ ಸಭೆ ನಡೆಸೋ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ. ಖಾಲಿ ಇರೋ 4 ಪರಿಷತ್ ಸ್ಥಾನಗಳ ನೇಮಕ, ಸಂಪುಟ ಪುನರಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹನಿ ಟ್ರ್ಯಾಪ್ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿದೆ ಅಂತ ಗೊತ್ತಾಗಿದೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧ ತಮ್ಮ ಅಭಿಪ್ರಾಯವನ್ನ ಸಿಎಂ ಸಿದ್ದು ತಿಳಿಸಲಿದ್ದು, ಲಿಂಗಾಯತ ಅಥವಾ ದಲಿತ ನಾಯಕರಿಗೆ ಕೆಪಿಸಿಸಿ ಪಟ್ಟ ಕಟ್ಟೋಕೆ ಹೈಕಮಾಂಡ್ ಇಚ್ಛಿಸಿದ್ರೆ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಹೆಸರನ್ನ ಸಿಎಂ ಶಿಫಾರಸು ಮಾಡೋ ಸಾಧ್ಯತೆ ಇದೆ. ಇನ್ನು ಸಂಪುಟ ಪುನರಾರಚನೆ ಸದ್ಯಕ್ಕೆ ಬೇಡ ಅಂತ ಹೈಕಮಾಂಡ್ಗೆ ಸಿಎಂ ಮನವರಿಕೆ ಮಾಡಿಕೊಡ್ಲಿದ್ದು, ಹನಿ ಟ್ರ್ಯಾಪ್ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಒಪ್ಪಿಸಲಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ತೆರಿಗೆ ತಾರತಮ್ಯ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತರಲಿದ್ದು, ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟ ಮತ್ತೆ ಆರಂಭಿಸೋ ಸುಳಿವು ಸಿಕ್ಕಿದೆ. 15ನೇ ಹಣಕಾಸು ಆಯೋಗದ 2018-19ರಿಂದ 2023-24ರವರೆಗೆ 36,945 ಕೋಟಿ ರೂಪಾಯಿ ಬಾಕಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. 2023-24ನೇ ಆರ್ಥಿಕ ವರ್ಷದಲ್ಲಿ ಒಟ್ಟು 37,000 ಕೋಟಿ ಜಿಎಸ್ಟಿ ಹಣ ಬರಬೇಕಿದೆ. ಆದರೆ ಈವರೆಗೆ ಕೇವಲ 8,000 ಕೋಟಿ ಹಣ ಮಾತ್ರ ರಿಲೀಸ್ ಮಾಡಿದೆ. 2020-25ರವರೆಗೆ 15ನೇ ಹಣಕಾಸು ಆಯೋಗದ ಸಹಾಯಧನ ಜಿಎಸ್ಟಿ 73,593 ಕೋಟಿ ಹಣ ಬಾಕಿ ಇದೆ. ಈ ವಿಚಾರವನ್ನ ವರಿಷ್ಠರ ಜೊತೆ ಚರ್ಚಿಸಿ ತೆರಿಗೆ ತಾರತಮ್ಯ ವಿಚಾರದ ಹೋರಾಟ 2.0 ಬಗ್ಗೆ ವರಿಷ್ಠರ ಸಲಹೆ ಪಡೆಯಲಿದ್ದಾರೆ. ಆದ್ರೆ ಸಿದ್ದು ದೆಹಲಿ ಪ್ರವಾಸವನ್ನ ವಿಪಕ್ಷ ಬಿಜೆಪಿ ಲೇವಡಿ ಮಾಡಿದೆ. ಕುರ್ಚಿ ಉಳಿಸಿಕೊಳ್ಳಲು ದೆಹಲಿಗೆ ಹೋಗಿದ್ದಾರೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ನಾಮಕಾವಸ್ಥೆ ಕೇಂದ್ರದ ಮಂತ್ರಿಗಳು ಅಂತ ಹೇಳಿದ್ದಾರೆ. ಅವರು ಹೋಗ್ತಾ ಇರೋದು ಸಿಎಂ ಕುರ್ಚಿಯನ್ನ ಉಳಿಸ್ಕೊಳಕ್ಕೆ. ಅವರು ಡಿ.ಕೆ. ಶಿವಕುಮಾರ್ ಯಾವಾಗ ಕಿತ್ಕೊಂಡ್ಬಿಡ್ತಾರೋ ಕುರ್ಚಿ ಅದನ್ನ ಕಾಪಾಡೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಹೋಗ್ತಾ ಇಲ್ಲ. ಇಲ್ಲಿ ಒಂದ್ ಕಡೆ ತೆರಿಗೆ ಏರಿಕೆ ಮಾಡಿಬಿಟ್ಟು ಅಲ್ಲಿ ಪಲಾಯನ ಓಡೋಗಿದ್ದಾರೆ. ಒಟ್ಟಾರೆ ಸಚಿವರ ದಂಡೆ ಡೆಲ್ಲಿಗೆ ಬಂದಿಳಿದಿದೆ. ಸಚಿವಾಕಾಂಕ್ಷಿಗಳು ಡೆಲ್ಲಿ ಪ್ರದಕ್ಷಿಣೆ ಹಾಕ್ತಿದೆ. ಸದ್ಯಕ್ಕೆ ಹೈಕಮಾಂಡ್ನ ನಿರ್ದೇಶನಗಳತ್ತ ಇಡೀ ರಾಜ್ಯ ರಾಜಕಾರಣ ಕುತೂಹಲ ಭರಿತವಾಗಿ ನೋಡುತ್ತಿದೆ. ದೆಹಲಿಯಿಂದ ಜಗದೀಶ್ ಜೊತೆ ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.